ಭಾರತದ ಬೆಟ್ಟಗಳ ನಡುವೆ ಒಂದು ಚಿಕ್ಕ ಹಳ್ಳಿ ಇತ್ತು. ಅದರ ಹೆಸರು ಗಿರಿಯೂರು. ಅದು ಒಂದು ಎತ್ತರದ ಬೆಟ್ಟದ ಮೇಲೆ ಇತ್ತು. ಅಲ್ಲಿ ಸಣ್ಣ ಮನೆಗಳು, ದೊಡ್ಡ ಮರಗಳು ಮತ್ತು ಸ್ನೇಹಪರ ಜನರು ಇದ್ದರು. ಆ ಹಳ್ಳಿಯಲ್ಲಿ ರಾಜ ಎಂಬ 12 ವರ್ಷದ ಹುಡುಗ ವಾಸಿಸುತ್ತಿದ್ದ. ರಾಜಾಗೆ ದೊಡ್ಡ ಕನಸುಗಳಿದ್ದವು. ಅವನು ದೇಶದ ಅತ್ಯುತ್ತಮ ಬಿಲ್ಲುಗಾರನಾಗಬೇಕು ಎಂದು ಬಯಸುತ್ತಿದ್ದ. ನೀವು ಕೇಳ್ತಾ ಇದ್ದದ್ದು 1% ನಿಯಮ. ಸತ್ಯ ಏನು? ಒಂದು ಚಿಕ್ಕ ಕಥೆ. ಹಾಗಿದ್ರೆ ಇಂದಿನ ಕಥೆಯೊಳಗೆ ಹೋಗೋಣ. ಒಂದು ಬಿಸಿಯಾದ ದಿನ ರಾಜ ಹಳ್ಳಿಯ ಗುರುಜಿಯನ್ನು ಭೇಟಿ ಮಾಡಲು ಹೋದ. ಗುರುಜಿ ಒಂದು ದೊಡ್ಡ ಬಿಳಿ ದಾಡಿಯುಳ್ಳ ಹಿರಿಯ ವ್ಯಕ್ತಿ. ಅವರು ಹಳ್ಳಿಯ ಅತ್ಯುತ್ತಮ ಬಿಲ್ಲುಗಾರರು. ರಾಜ ಗೌರವದಿಂದ ಕೇಳಿದ, ಗುರುಜಿ, ದಯವಿಟ್ಟು ನನಗೆ ಕಲಿಸಿ. ನಾನು ಬೇಗನೆ ಮಹಾನ್ ಬಿಲ್ಲುಗಾರನಾಗಬೇಕು. ಗುರುಜಿ ನಗುತ್ತಾ ಹೇಳಿದ್ದರು, ಮೊದಲು ಒಂದು ಪ್ರಶ್ನೆ ಕೇಳುತ್ತೇನೆ. ನಿನಗೆ 2 ಆಯ್ಕೆಗಳಿದ್ದರೆ ಯಾವುದು ಆಯ್ಕೆ ಮಾಡುತ್ತೀಯಾ? ಮೊದಲದು ಈಗಲೇ 1 ಕೋಟಿ ರೂಪಾಯಿ. ಎರಡನೆಯದು ಇಂದು 1 ರೂಪಾಯಿ. ಆದರೆ ಅದು ಪ್ರತಿದಿನ 2 ಪಟ್ಟು ಆಗುತ್ತದೆ 30 ದಿನಗಳ ಕಾಲ. ರಾಜ ತಕ್ಷಣ ಹೇಳಿದ, ನನಗೆ 1 ಕೋಟಿ ಬೇಕು ಗುರುಜಿ. 1 ರೂಪಾಯಿ ಯಾಕೆ ಬೇಕು? ಗುರುಜಿ ನಿಧಾನವಾಗಿ ನಕ್ಕರು. ಅದಕ್ಕಾಗಿಯೇ ನೀನು ಇನ್ನೂ ಮಹತ್ವದ ರಹಸ್ಯಕ್ಕೆ ಸಿದ್ಧನಾಗಿಲ್ಲ. ಅವರು ವಿವರಿಸಿದರು. ಆ 1 ರೂಪಾಯಿ 30 ದಿನಗಳಲ್ಲಿ 5 ಕೋಟಿ ರೂಪಾಯಿಗಿಂತ ಹೆಚ್ಚುವಾಗುತ್ತದೆ. ಆದರೆ ಅದಕ್ಕೆ ಸಹನೆ ಬೇಕು. ಯಶಸ್ಸು ಕೂಡ ಇದೇ ರೀತಿಯದ್ದು. ದೊಡ್ಡ ಕೆಲಸಗಳಿಂದ ಅಲ್ಲ, ಪ್ರತಿದಿನ ಸಣ್ಣ ಸಣ್ಣ ಕೆಲಸಗಳಿಂದ ಬರುತ್ತದೆ. ಇದನ್ನೇ ನಾನು 1% ನಿಯಮ ಅಂತ ಕರೆಯುತ್ತೇನೆ. ರಾಜ ಕೇಳಿದ, 1% ಅಷ್ಟೇನಾ? ಅದು ತುಂಬಾ ಚಿಕ್ಕದು ಅಲ್ಲವೇ? ಗುರುಜಿ ಒಂದು ಚಿಕ್ಕ ಮರವನ್ನು ತೋರಿಸಿದರು. 5 ವರ್ಷ ಹಿಂದೆ ಇದು ಒಂದು ಬೀಜ ಮಾತ್ರ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಬೆಳೆಯಿತು. ಇವತ್ತು ದೊಡ್ಡ ಮರವಾಗಿದೆ. 1 ದಿನದಲ್ಲಿ ದೊಡ್ಡದಾಯಿತೇ? ಇಲ್ಲ, ರಾಜ ತಲೆಯಾಡಿಸಿದ. ಅದೇ ಉತ್ತರ, ಗುರುಜಿ ಹೇಳಿದರು. ತರಬೇತಿ ಆರಂಭವಾಯಿತು. ಮೊದಲ ವಾರ ರಾಜ ಕೇವಲ ನಿಂತುಕೊಳ್ಳುವುದನ್ನೇ ಕಲಿತ. ಪಾದಗಳು ಹೇಗಿರಬೇಕು, ದೇಹದ ಸಮತೋಲನ, ಉಸಿರಾಟ. ಅವನಿಗೆ ಕೋಪವಾಯಿತು. ನಾನು ಯಾವಾಗ ಬಾಣ ಹಾರಿಸುತ್ತೇನೆ? ನೀನು ಸಿದ್ಧನಾದಾಗ, ಗುರುಜಿ ಶಾಂತವಾಗಿ ಹೇಳಿದರು. 2ನೇ ವಾರ ಅವನು ಬಿಲ್ಲು ಹಿಡಿಯುವುದನ್ನು ಕಲಿತ. ಆದರೆ ಇನ್ನೂ ಬಾಣ ಹಾರಿಸಲು ಅನುಮತಿ ಇರಲಿಲ್ಲ. 3ನೇ ವಾರ ಬಿಲ್ಲನ್ನು ಎಳೆಯುವುದನ್ನು ಕಲಿತ. ಪ್ರತಿದಿನ 100 ಬಾರಿ ಅಭ್ಯಾಸ. ಗುರುಜಿ, ನನ್ನ ಕೈ ನೋವಾಗುತ್ತಿದೆ. ನಾನು ಬಾಣ ಹಾರಿಸಬೇಕು. ಬರುತ್ತದೆ, ಗುರುಜಿ ಹೇಳಿದರು. ನಿನ್ನ ಸ್ಥಿತಿ ಮೊದಲು ದಿನಕ್ಕಿಂತ ಉತ್ತಮವೇ? ಹೌದು, ಸ್ವಲ್ಪ ಉತ್ತಮ. ಅದೇ 1% ಸುಧಾರಣೆ. 30 ದಿನಗಳ ನಂತರ ರಾಜ ಮೊದಲ ಬಾರಿಗೆ ಬಾಣ ಹಾರಿಸಿದ. ಆ ಬಾಣ ನೇರವಾಗಿ ಹೋಗಿ ಗುರಿಯ ಮಧ್ಯಕ್ಕೆ ಬಹಳ ಹತ್ತಿರ ಬಿತ್ತು. ಗುರುಜಿ ಆಶ್ಚರ್ಯಪಟ್ಟರು. 6 ತಿಂಗಳ ನಂತರ ಇತರ ವಿದ್ಯಾರ್ಥಿಗಳು ಒಂದೇ ರೀತಿಯಲ್ಲಿದ್ದರು. ಕೆಲವು ದಿನ ಅಭ್ಯಾಸ, ಕೆಲವು ದಿನ ಬಿಡುವುದು. ಆದರೆ ರಾಜಾನೋ ಪ್ರತಿದಿನ ಅಭ್ಯಾಸ, ಪ್ರತಿದಿನ 1% ಸುಧಾರಣೆ. ಒಂದು ದಿನ ಅವನು 10 ಬಾರಿ ಸತತವಾಗಿ ಗುರಿ ಮಧ್ಯಕ್ಕೆ ಹೊಡೆದ. ಎಲ್ಲರೂ ಕೇಳಿದರು, ನೀನು ಇಷ್ಟು ಬೇಗ ಹೇಗೆ ಕಲಿತೆ? ರಾಜ ನಗುತ್ತಾ ಹೇಳಿದ, ನಾನು ಬೇಗ ಕಲಿಯಲಿಲ್ಲ, ನಾನು ನಿಧಾನವಾಗಿ ಕಲಿತೆ. ಪ್ರತಿದಿನ ಸ್ವಲ್ಪ ಉತ್ತಮವಾಗಲು ಪ್ರಯತ್ನಿಸಿದೆ. ಗುರುಜಿ ಹೇಳಿದರು, 1% ನಿಯಮ ಬಹಳ ಸರಳ. ನೀನು ಪರಿಪೂರ್ಣವಾಗಿರಬೇಕಿಲ್ಲ, ನೀನು ನಿರಂತರವಾಗಿರಬೇಕು. ಪ್ರತಿದಿನ 1% ಉತ್ತಮವಾದರೆ 1 ವರ್ಷದಲ್ಲಿ 100 ಪಟ್ಟು ಉತ್ತಮವಾಗುತ್ತೀಯ. ಆದರೆ ಪ್ರತಿದಿನ 1% ಕೆಟ್ಟದಾಗಿದ್ರೆ ಸಂಪೂರ್ಣವಾಗಿ ವಿಫಲವಾಗುತ್ತೀಯ. ರಾಜ ಆ ನಿಯಮವನ್ನು ಜೀವನದ ಎಲ್ಲಾ ಕಡೆ ಬಳಸಿದ. ಅಧ್ಯಯನ, ಸ್ನೇಹ, ಜೀವನ. ವರ್ಷಗಳ ನಂತರ ಅವನು ಭಾರತದ ಅತ್ಯುತ್ತಮ ಬಿಲ್ಲುಗಾರರಲ್ಲಿ ಒಬ್ಬನಾದ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವನೊಬ್ಬ ಜ್ಞಾನಿಯಾದ ವ್ಯಕ್ತಿಯಾದ. ಈ ಕಥೆಯ ಪಾಠ, ದೊಡ್ಡ ನದಿಗಳು ಸಣ್ಣ ಹನಿಗಳಿಂದ ನಿರ್ಮಾಣವಾಗುತ್ತವೆ. ದೊಡ್ಡ ಬೆಟ್ಟಗಳು ಸಣ್ಣ ಪದರಗಳಿಂದ ನಿರ್ಮಾಣವಾಗುತ್ತವೆ. ಮಹಾನ್ ಜೀವನ ಸಣ್ಣ ದಿನನಿತ್ಯದ ಸುಧಾರಣೆಯಿಂದ ನಿರ್ಮಾಣವಾಗುತ್ತದೆ.